ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಸರ್ಕಾರದ ಗ್ಯಾರಂಟಿ ಆಘಾತಕಾರಿ ಸುದ್ದಿ. ಒಂದಲ್ಲ ಎರಡಲ್ಲ 10 ಆಘಾತಗಳನ್ನು ಕೊಡ್ತಾ ಇದೆ ಸರ್ಕಾರ. ಈಗ ಯಾಕೆ ಹಾಗಾದರೆ ಇಂತಹ ಪರಿಸ್ಥಿತಿ ಬಂದಿರೋದು? ಈಗಾಗಲೇ 4-6 ದಿನಗಳಿಂದ ರಿವ್ಯೂ ನಿರಂತರವಾಗಿ ಗ್ಯಾರಂಟಿ ಎಫೆಕ್ಟ್ ಎಲ್ಲೆಲ್ಲಿ ಬಿಸಿ ತಟ್ಟಿದೆ ಅನ್ನುವಂಥ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಂತೂ ಈ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯದ ಹಣವೂ ಬರ್ತಾ ಇಲ್ಲ ಅಂತ ಆಕ್ರೋಶ ಭುಗಿಲೆದ್ದಿದೆಯಲ್ವಾ? ಈ ಹೊತ್ತಲ್ಲಿ ಎಲ್ಲ ಒಂದೊಂದೇ ಬಟಾಬಯಲಾಗ್ತಿರೋದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ನೋಡಿ, ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಪತ್ತೆ ಇಲ್ಲ, ಅನ್ನಭಾಗ್ಯದ ಹಣ 5 ತಿಂಗಳಿಂದ ಪತ್ತೆ ಇಲ್ಲ. ಜನ ಆಕ್ರೋಶ, ನೀವು ಒಳ್ಳೊಳ್ಳೆ ಅಕ್ಕಿ ತಿನ್ನಿ, ನಮಗೆ ಹಂದಿ ತಿನ್ನೋ ಅಕ್ಕಿ ಕೊಡಿ, ಅದನ್ನೂ ಈ ರೀತಿ 5 ತಿಂಗಳಿಗೆ ದುಡ್ಡು ಕಾಯಿಸ್ತಾ ಇದ್ದೀರಾ, ಸರಿ ಯಾಕೆ ಈ ರೀತಿ ಮಾಡ್ತಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಲ್ವ. ಪ್ರಹ್ಲಾದ್ ಜೋಶಿ ಅವರು ಮತ್ತು ಕೇಂದ್ರ ಸರ್ಕಾರ ಹೇಳ್ತಿರೋದು ಇಷ್ಟೇ, ನಾವು ಅಕ್ಕಿ ಕೊಡೋಕೆ ರೆಡಿ ಇದ್ದೀವಿ, ನೀವೇ ತಾನೇ ಅಕ್ಕಿ ಅವಾಗ ಕೊಡೋಕೆ ನಮಗಾಗಿಲ್ಲ ಅಂತ ಹೇಳಿದಾಗ ದುಡ್ಡು ಕೊಡ್ತೀವಿ ಅಂತ ಯೋಜನೆ ರೂಪಿಸಿದ್ದು. ಈಗ ಅಕ್ಕಿ ಇದೆ, ಅಕ್ಕಿ ಕೊಡ್ತೀವಿ ಅಂದರೂ ಸರ್ಕಾರ ತಗೊಳ್ಳೋಕೆ ರೆಡಿ ಇಲ್ಲ ಅಂತ ಕೇಂದ್ರ ಸರ್ಕಾರ ತಿರುಗೇಟನ್ನು ಕೊಟ್ಟಿರೋದು ನಂಬರ್ 1. ದಿವಾಳಿ ಎದ್ದಿದೆ ಅಂತಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನಭಾಗ್ಯದ ದುಡ್ಡೇನು ಕೊಡ್ತಿದ್ರು ದುಡ್ಡು ಬಂದಿಲ್ಲ, ಅಕ್ಕಿನೂ ಇಲ್ಲ. ಅನ್ನಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಕೊಡ್ತೀವಿ, ತಥಾಕಥಿತ ಅನ್ನಭಾಗ್ಯ ಇಲ್ಲೇ ಇಲ್ಲ. ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 5 kg ಅಕ್ಕಿ ನಾವು ಕೊಡ್ತಾಯಿದ್ವಿ. ಆ್ಯಕ್ಚುಲಿ ಇವರು 10 kg ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ, ಆ ಪೂರಾ ನಮ್ದು 5 ಅಲ್ದ ಅವ್ರು 10 ಕೊಡಬೇಕು. ಅದಂತೂ ಕೊಡೋದಾಗೋದಿಲ್ಲ. ಅಟ್ಲೀಸ್ಟ್ ಇನ್ನು 5 kg ಎರೆ ಕೊಡಲಿಕ್ಕೆ ಇವರಿಗೆ ದುಡ್ಡು ಕೊಡ್ತೀವಿ ಅಂತಂದರು. ಅದಾದ ನಂತರ ನಾವು ಹೇಳಿದ್ವಿ, 1 ವರ್ಷ ಅಕ್ಕಿ ದಾಸ್ತಾನು ಬಗ್ಗೆ ಒಂದಿಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದು. ಯಾಕಂದರೆ ಇಡೀ ಜಗತ್ತಿನಾಗ ಬರ ಬಿದ್ದಿದ್ದರಿಂದ ಆ ರೀತಿಯಾದ ಸಮಸ್ಯೆ ಇತ್ತು. ನಾವು 1 ವರ್ಷ ಕೊಡಲ್ಲ ಅಂತ ಹೇಳಿದ್ವಿ. ಅದಾದ ನಂತರ ಯಾವಾಗ ದಾಸ್ತಾನು ಸುಧಾರಣೆ ಆಯಿತು, ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಆಯಿತು, ಬೆಳೆನೂ ಜಾಸ್ತಿ ಆಯಿತು, ನಾವು ತಕ್ಷಣ ಹೇಳಿದ್ವಿ. ಜೂನ್ ತಿಂಗಳಲ್ಲಿ ನಾನು ಮೊದಲನೇ ಬಾರಿಗೆ ಕರ್ನಾಟಕ ಸರ್ಕಾರಕ್ಕೆ ನಾನು ಮಂತ್ರಿ ಆದ ತಕ್ಷಣ ತಿಳಿಸಿದೆ, ನಮ್ಮ ಕಡೆ ಅಕ್ಕಿ ಪ್ರೊಕ್ಯೂರ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ಯದ, ನಾವು ನಿಮಗೆ ಮೊದಲು 34 ರೂಪಾಯಿದಲ್ಲಿ ಅಕ್ಕಿ ಕೊಡ್ತಾಯಿದ್ವಿ, ಈಗ ನಿಮಗೆ 28 ರೂಪಾಯಿದಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ. ಅದಾದ ನಂತರ ಮುನಿಯಪ್ಪನವರು ನನ್ನ ಹತ್ತಿರ ಬಂದು ಮಾತುಕತೆಯನ್ನು ಮಾಡಿ ಹೋದರು. ನಾವು ಆರ್ಡರ್ ಪ್ಲೇಸ್ ಮಾಡ್ತೀವಿ ಅಂತ ಹೇಳಿದರು. ಆಮೇಲೆ ಆರ್ಡರ್ ಪ್ಲೇಸ್ ಮಾಡಲಿಲ್ಲ. ಆನಂತರ ಎರಡನೇದಾಗಿ ನಿರ್ಮಲಾ ಸೀತಾರಾಮನ್ ಅವರು ಅವತ್ತು ಓಪನ್ ಚಾಲೆಂಜ್ ಹಾಕಿದ್ರು ಸಿದ್ದರಾಮಯ್ಯನವ್ರಿಗೆ. ಸರಿ, ನೀವೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಲ್ವಾ, ಜನಕ್ಕೆ ಸಮಸ್ಯೆ ಆಗಬಾರ್ದು, ಬೆಲೆ ಇಳಿಕೆ ಆಗಬೇಕು ಅಂದರೆ ತಾಕತ್ತಿದ್ರೆ ನೀವು ಪೆಟ್ರೋಲ್ ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ಹಾಕಿರೋ ತೆರಿಗೆಯನ್ನು ಕಡಿಮೆ ಮಾಡಿ. ಕೇಂದ್ರ ಸರ್ಕಾರ ಅದನ್ನು ಮಾಡಿದೆ. ಕೇಂದ್ರ ಸರ್ಕಾರ ಫ್ಯೂಯಲ್ ರೇಟನ್ನು ಸರಿದೂಗಿಸೋದಕ್ಕೆ ಅಂತ ನಾವು ಹಾಕೋ ಈ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿದ್ದೀವಿ, ನೀವು ಒಂದು ಸಲ ಮಾಡಿ ತೋರಿಸಿ ತಾಕತ್ತಿದ್ರೆ ಅಂತ ಸವಾಲ್ ಹಾಕಿ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿ ಆಗಿ ಹೋಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಅಷ್ಟು ಸಾಲದು ಅಂತ ಮೆಟ್ರೋ ದರ ಏರಿಕೆ ಬೇರೆ ಈಗ ನೀನಾ ಜಟಾಪಟಿ. ಸೊ ರಾಜ್ಯ ಸರ್ಕಾರದ ಹೊಣೆ ಇದೆಲ್ಲ, ಸುಮ್ಮನೆ ಜನರ ಕಣ್ಣಿಗೆ ಮಣ್ಣೆರಿತಾ ಇದ್ದಾರೆ ಅಂತ ಒಂದು ಕಡೆ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಭಾಗವಾಗಿರೋ ಮಂತ್ರಿಗಳು ತಿರುಗೇಟ್ ಕೊಡ್ತಿದ್ರೆ, ಮತ್ತೊಂದು ಕಡೆ ಜನ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ಎಫೆಕ್ಟ್ ಎಲ್ಲೆಲ್ಲ ಆಗಿದೆ ನೋಡಿ, 1 by 1 ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಿವಿಗಳನ್ನು 9ಕ್ಕೂ ಹೆಚ್ಚು ವಿವಿಗಳನ್ನು ಕ್ಲೋಸ್ ಮಾಡೋ ಸಿದ್ಧತೆ ಮಾಡ್ಕೊಳ್ತಿದೆ ಸರ್ಕಾರ ಅನ್ನುವ ವಿಚಾರ ಈಗ ಸಿಡ್ದೇಳೋ ರೀತಿ ಮಾಡಿದೆ. ವಿದ್ಯಾರ್ಥಿಗಳು ಭಿಕ್ಷೆ ಬೇಡ ದುಡ್ಡು ಕೊಡ್ತೀವ್ರಿ ಅಂತ ಭಿಕ್ಷೆ ಬೇಡುವ ಅಭಿಯಾನಕ್ಕೆ ಇಳಿದಿರೋದು ಗ್ಯಾರಂಟಿ ಎಫೆಕ್ಟ್. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನೇ ಮೊನ್ನೆ, ಪರಾವಲಂಬಿ ವರ್ಗವನ್ನು ಸೃಷ್ಟಿಸಲಾಗ್ತಿದೆ. ಸುಮ್ಮನೆ ಪ್ಯಾರಾಸೈಟ್ಸ್ ಮಾಡ್ತಿದ್ದೀರಾ, ಅದ್ರ ಬದಲು ಅವರನ್ನು ಮುನ್ನೆಲೆಗೆ ತನ್ನಿ, ಆರ್ಥಿಕವಾಗಿ ದೇಶದ ಅಭಿವೃದ್ಧಿಗೆ ಅವರನ್ನು ಭಾಗವನ್ನಾಗಿಸಿ, ಈ ರೀತಿ ಸೋಮಾರಿಗಳನ್ನಾಗಿ ಮಾಡಬೇಡಿ ಅಂತ ಹೇಳಿತ್ತು. ಈಗ ಅದರ ಇನ್ನೊಂದು ಭಾಗದಲ್ಲಿ ಎಷ್ಟು ಕರಾಳತೆ ಕಾಣಿಸ್ತಾ ಇದೆ ಗ್ಯಾರಂಟಿ ಎಫೆಕ್ಟ್ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ಸ್. ವಿವಿಗಳದ್ದಾಯ್ತಾ, ಶಾಸಕರ PAಗಳಿಗೆ ಸಂಬಳ ಆಗ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟೋ ಜನಕ್ಕೆ ಸಂಬಳಕ್ಕೆ ಬ್ರೇಕ್ ಬಿತ್ತ. 3 ತಿಂಗಳು 4 ತಿಂಗಳಿಂದ ಸಂಬಳ ಇಲ್ಲ. ಈ ಕಡೆ ಕರಾವಳಿ ಈ ಗಸ್ತು ಪಡೆ
ಕೋಸ್ಟಲ್ ಗಾರ್ಡ್ಗೆ ಅದು ಎಷ್ಟು ಇಂಪಾರ್ಟೆಂಟ್, ಭಯೋತ್ಪಾದಕತೆ ಮಾದಕ ದ್ರವ್ಯ ಸಾಗಾಟ ತಡೆಯೋದಕ್ಕೆ ಇರುವಂತಹ ಗಾರ್ಡ್ ಅವರ ವಾಹನಗಳಿಗೆ ಪೆಟ್ರೋಲನ್ನು 600 ಲೀಟರ್ ಕೊಡ್ತಾ ಇದ್ದಿದ್ದು ತಿಂಗಳಿಗೆ 250ರಿಂದ 300 ಲೀಟರ್ಗೆ ಇಳಿಸಿದ್ದಾರೆ, ಅರ್ಧಕ್ಕರ್ಧ. ಈ ದಿನಕ್ಕೆ ಒಂದೇ ಗಸ್ತು. ಸೊ ಉಳಿದಿರೋ ಟೈಮಲ್ಲಿ ಏನಾದರೂ ತಪ್ಪು ಕೆಲಸಗಳು ಆದರೆ ನಮ್ಮ ದೇಶಕ್ಕೆ ಥ್ರೆಟ್ ಆಗುವಂಥದ್ದು, ರಾಜ್ಯದ ಗಡಿಗೆ ಸಮಸ್ಯೆ ತಂದೊಡ್ಡುವಂತಹ ರಿಸ್ಕನ್ನು ತಗೊಳ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಯಿತು. ಇದೊಂದು ಎಕ್ಸಾಂಪಲ್ಲು. ಇನ್ನು ಶಾಸಕರೇ ಬಾಯಿ ಬಡ್ಕೊಳ್ತಿದ್ದಾರೆ, ಅನುದಾನ ಇಲ್ಲ, ನಾವು ಜನರ ಮುಂದೆ ಹೆಂಗೆ ಹೋಗೋದು, ನಾವು ಮುಂದಿನ ಎಲೆಕ್ಷನ್ ನಿಲ್ಲಲ್ಲ, ಎಲೆಕ್ಷನ್ ಸಾಯಲಿ, ನಾವೇ ಸತ್ತು ಹೋಗ್ತೀವ್ರಿ ಅಂತ ಅಲ್ಲಿ ತನಕ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋದನ್ನು ಒಬ್ಬೊಬ್ಬರೇ ಕಾಂಗ್ರೆಸ್ ಶಾಸಕರೇ ತೆರೆದಿಟ್ಟಿರೋದನ್ನು ನೋಡಿದ್ದೀವಿ. ಕ್ಷೇತ್ರಾಭಿವೃದ್ಧಿ ಫಂಡೂ ಬರ್ತಿಲ್ಲ, ಕೆಲವ್ರಿಗಷ್ಟೇ ಏನೋ ತುಂಬ ಹತ್ತಿರ ಇರೋರಿಗೆ ಮುಖ್ಯಮಂತ್ರಿಗಳ ಜೊತೆಗಿರೋರ್ಗೆ ಸಿಗತ್ತೆ ಬಿಟ್ರೆ ಎಲ್ರಿಗೂ ಅದು ಇಲ್ಲ ಅಂತ ತಿರುಗಿ ಬಿದ್ದಿರೋದನ್ನು ನೋಡಿದ್ದೀವಿ. ಹಾಲಿನ ದರ ಈಗಾಗಲೇ ಏರಿಕೆ ಬಹಳಷ್ಟು ಬಾರಿ ಆಗಿದ್ದು, ಈಗ ಮತ್ತೆ 5 ರೂಪಾಯಿ ಹೆಚ್ಚಳ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನು ರಿಜಿಸ್ಟ್ರೇಷನ್ ಚಾರ್ಜ್ ಎಷ್ಟು ಜಾಸ್ತಿ ಆಯಿತು, ಗಾಡಿ ರಿಜಿಸ್ಟ್ರೇಷನ್ನು, ಸೈಟ್ ರಿಜಿಸ್ಟ್ರೇಷನ್ನು ಯಾವ ರೀತಿ ಗಗನ ಮುಟ್ಟಿದೆ. ಪಹಣಿ 10 ರೂಪಾಯಿ ಇದ್ದಿದ್ದು ಈಗ 100 ರೂಪಾಯಿಗೆ ಹೋಗಿದೆ. ವಿದ್ಯುತ್ 4.75 ಪೈಸೆ ಇದ್ದಿದ್ದು ಯೂನಿಟ್ಗೆ ಈಗ 6 ರೂಪಾಯಿಗಾಗಿದೆ, ಅದು ಜಾಸ್ತಿ ಆಗುತ್ತೆ ಅಂತ ಹೇಳಲಾಗ್ತಿರೋದು. ಪೆಟ್ರೋಲ್ ಬೆಲೆ ಅಂತೂ 99 ರೂಪಾಯಿ ಇದ್ದಿದ್ದೀಗ 102ರ ಗಡಿ ದಾಟಿಬಿಟ್ಟಿದೆಯಲ್ಲ. ಕೇಂದ್ರ ಸರ್ಕಾರದ ಕಡೆ ಯಾಕೆ ತೋರಿಸ್ತೀರಿ, ನೀವು ಒಂದ್ಸಲ ರಾಜ್ಯ ಹಾಕುವಂಥ ತೆರಿಗೆನೇ ಇಳಿಸಿ ಅಂತ ಕೇಂದ್ರ ಸವಾಲು ಹಾಕ್ತಾ ಇದೆ. ಸೊ ಎಲ್ಲ ಕಡೆಯೂ ಕೂಡ ಹೊರೆ, ಜನರಿಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಮತ್ತೊಂದು ಕಡೆ ಗ್ಯಾರಂಟಿ ಕಾರಣಕ್ಕೆ ತಾನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಿರೋದು ಅಂತ ಅಂದ್ಕೊಂಡ್ರೆ ಗ್ಯಾರಂಟಿ ದುಡ್ಡು ಕೈಗೆ ಬರ್ತಿಲ್ಲ. ಸರಿ, ಎಲ್ಲಿ ಹೋಗ್ತಾ ಇದೆ? ಭ್ರಷ್ಟಾಚಾರದ ಕೋಪವಾಗ್ತಾ ಇದೆಯಾ, ಅಥವಾ ಈ ಗ್ಯಾರಂಟಿಯನ್ನು ಬ್ಯಾಲೆನ್ಸೇ ಮಾಡೋದಕ್ಕಾಗದಿರೋ ರೀತಿಯಲ್ಲಿ ಕೈ ಮೀರಿ ಹೋಗಿದೆಯಾ? ಒಂದೂ ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಲ್ಲ, ನಾವು ಇರೋ ತನಕ ಗ್ಯಾರಂಟಿ ಕೊಡೋದು ಶತಸಿದ್ಧ ಅಂತ ಸವಾಲು ಹಾಕ್ತಾರೆ. ಇನ್ನು ನೋಡಿದ್ರೆ ಈ ರೀತಿ ಬೆಲೆ ಏರಿಕೆ ಒಂದು ಕಡೆ, ಸಿಗಬೇಕಾಗಿರೋದು ಸಿಗ್ತಾ ಇಲ್ಲ, ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಬ್ರೇಕ್ ಬೀಳ್ತಾ ಇದೆ. ಇರೋದನ್ನು ವಿವಿಗಳು ಇರೋದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕಾಗದೆ ಕೆಲವು ವಿವಿಗಳ ಫಂಡ್ ಎಲ್ಲ ವಾಪಸ್ ತಗೊಳ್ತಿದ್ದಾರೆ ಅನ್ನುವಂಥ ಆರೋಪ ಆಕ್ರೋಶ ಎಲ್ಲ ಎದ್ದಿತ್ತಲ್ವ. ನೀವು ಕೊಡಬೇಕು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಂತ ನೋಡಿದ್ರೆ ನಮಗಿಲ್ಲಿ ಈ ವಿದ್ಯಾರ್ಥಿಗಳ ಶುಲ್ಕದ ಮೂಲಕ ಕಲೆಕ್ಟ್ ಆಗಿರೋದನ್ನು ನೀವು ಯಾಕೆ ತಗೊಳ್ತಿದ್ರಿ ಅನ್ನುವಂಥ ಆಕ್ರೋಶ ಎಲ್ಲ ಸಿಡಿದಿತ್ತು, ಅದನ್ನು ನೋಡಿದ್ದೀವಿ ನಾವು. ಅಷ್ಟರ ಮಟ್ಟಿಗೆ ಈಗ ಗ್ಯಾರಂಟಿ ಸರ್ಕಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿದೆಯಾ? ಹಾಗಾದರೆ ಬ್ರೇಕ್ ಹಾಕಬೇಕು, ದುಡ್ಡು ಉಳಿಸ್ಬೇಕು ಅಂತ ಎಲ್ಲೆಲ್ಲೋ ಕತ್ತರಿಗಳನ್ನು ಹಾಕ್ತಿರೋದು, ಮತ್ತೊಂದು ಕಡೆ ಗ್ಯಾರಂಟಿಯನ್ನು ಸಮಯಕ್ಕೆ ಸರಿಯಾಗಿ ಕೊಡದೆ ಬಡವರನ್ನು ಕಂಗಾಲು ಮಾಡಿರೋದು. ಏನಿದು ಹಾಗಾದರೆ ಸರ್ಕಾರದ ವ್ಯವಸ್ಥೆ? ಹಿಮಾಚಲ ಪ್ರದೇಶದಲ್ಲಿ ಏನಾಗಿದೆಯೋ, ದಿವಾಳಿ ಎದ್ದು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೆ ಕೊನೆಗೆ ಮುಖ್ಯಮಂತ್ರಿಗಳೇ ಕರೆ ಕೊಡ್ತಿದ್ದಾರೆ, ನಿಮಗೆ ಬೇಡ ಅಂದರೆ ಬಿಟ್ಟುಬಿಡಿ ಗ್ಯಾರಂಟಿನ ಅಂತ. ಆ ಪರಿಸ್ಥಿತಿಗೆ ಕರ್ನಾಟಕವು ಬಂದು ತಲುಪತ್ತಾ ಗೊತ್ತಿಲ್ಲ. DK ಶಿವಕುಮಾರ್ ಅವ್ರು ನೋಡಿ, ಬೇಕು ಅಂತನೋ ಬೇಡ ಅಂತನೋ ಸತ್ಯ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ದುಡ್ಡು ಬಂದಾಗ ನಾವು ದುಡ್ಡು ಕೊಡ್ತೀವಿ ಅಂತ, ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿಕೊಂಡೂ ಕೂಡ ಅವರು ಸತ್ಯವನ್ನು ತೆರೆದಿಟ್ಟಿದ್ದಾರೆ. ಅವರದ್ದೇ ಆದ ಟೋನಲ್ಲಿ. ಅವ್ರ ಟೋನ್ ಚೇಂಜ್ ಆಗಿದೆ ಇತ್ತೀಚೆಗೆ, ಎಲ್ಲರೂ ಗಮನಿಸಿರ್ತೀರ ನೋಡಿ. ಬೇರೆ ಯಾರು ಏನು ಹೇಳ್ತಾರೋ, DK ಶಿವಕುಮಾರ್ ಅವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ, ಆಗ ಅಸಲಿ ಸತ್ಯ ಏನು ಗೊತ್ತಾಗತ್ತೆ. ಅವೆಲ್ಲ ಸುಳ್ಳು. ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನಕ್ಕೆ ಕಲೆಕ್ಷನ್ ಆಗಲ್ಲ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ, ಹಣಕ್ಕೂ ಏನು ಸಮಸ್ಯೆ ಇಲ್ಲ. ಹಣದುಬ್ಬರ ಕರ್ನಾಟಕದಲ್ಲಿ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಒಂದು ನೀತಿ ಆಯೋಗ ರಿಲೀಸ್ ಮಾಡಿರುವಂಥ ಲಿಸ್ಟಲ್ಲಿ ಆರ್ಥಿಕ ಶಿಸ್ತು, ಅದರಲ್ಲೂ ಕರ್ನಾಟಕ ಕೆಳಗೆ ಹೋಗ್ತಾ ಇದೆ ಪ್ರತಿ ವರ್ಷದಿಂದ ವರ್ಷಕ್ಕೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಸಂಪನ್ಮೂಲ ಮತ್ತು ಟ್ಯಾಕ್ಸ್ ವಿಚಾರದಲ್ಲಿ ಮುಂಚೂಣಿಯಲ್ಲಿರುವಂಥ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಬೀಳ್ತಿದೆ. ಹಿಂದಿನ ಸರ್ಕಾರಗಳ ಕೊಡುಗೆ ಇಲ್ಲ ಅಂತೇನಲ್ಲ, ಈಗ ಗ್ಯಾರಂಟಿ ಎಫೆಕ್ಟ್ ಇನ್ನಷ್ಟು ಹೊಡೆತ ಕೊಟ್ಟಂಗೆ ಕಾಣಿಸ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.